ಸಿದ್ದರಾಮಯ್ಯವರ ಸಂಪುಟ ಸಹೋದ್ಯೋಗಿಗಳಾಗಿದ್ರು ನಿಮ್ಮ ತಂದೆಯವರು. ಆವಾಗ ಅವರು ಕೃಷಿ ಮಂತ್ರಿ ಆಗಿದ್ರು, ಇವರು ಹಣಕಾಸು ಸಚಿವರಾಗಿದ್ರು. ಹಾಗಾಗಿ ನಿಮ್ಗೆ ಮೊದಲ ಬಾರಿಗೆ ಕೃಷಿ ಸಚಿವ ಕೊಟ್ಟಿದ್ದು ನಿಮ್ಮ ಅಪ್ಪನ ಕಾರಣಕ್ಕಾಗಿ ಮಗನಿಗೆ ಕೃಷಿ ಮಂತ್ರಿ ಮಾಡಿದ್ರ? ನೀವೇನಾದ್ರು ಕೇಳಿದ್ರ ಸಿದ್ದರಾಮಯ್ಯ? ನಾನಂತೂ ಕೇಳಿರ್ಲಿಲ್ಲ. ನಾನು ಅವತ್ತು ಮಂತ್ರಿ ಮಾಡಿ ಅಂತಾನು ನಾನೇನು ಕೇಳಲಿಲ್ಲ, ಇಂಥ ಖಾತೆ ಅಂತಾನು ನಾನು ಕೇಳಲಿಲ್ಲ. ಸಿದ್ದರಾಮಯ್ಯನವರು ಆನಂತರ ಹೇಳೋರು, ಏಯ್ ಹಂಗಲ್ಲ ಕಣಯ್ಯ, ನಿಮ್ಮ ಅಪ್ಪನಿಗೋಸ್ಕರ ಏನು ಮಾಡಿಲ್ಲ ಅಂತ ಒಂದೆರಡು ಬಾರಿ ಅಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಬಹುಶಃ ಅದು ಇತ್ತು ಅವ್ರ ತಲೆಯಲ್ಲಿ ಅಂತ ನನಗೆ ಅನ್ಸುತ್ತೆ. ಇವರಪ್ಪ ಆಗಿದ್ದ ಇವನಿಗೂ ಮಾಡೋಣ ಅಂತ ಅವ್ರ ವಿಚಾರ ಇರಬಹುದು ಅಂತ ನನಗೆ ಅನಿಸುತ್ತೆ. ಬಟ್ ಅದು ಮಾಡಿದಾಗ ನಿಮಗೂ ಗೊತ್ತಿದೆ, ಸುಮಾರು ಜನ ಇದೇನು ಇವ್ರು ಯಾರೋ ಸಿಟಿಯವ್ರನ್ನ ಕರ್ಕೊಂಡು ಬಂದು ಕೃಷಿ ಮಂತ್ರಿ ಮಾಡಿಬಿಟ್ರಲ್ಲ ಅಂತ ಎಷ್ಟೋ ಜನ ನಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ದೆ ಆರಂಭದಲ್ಲಿ ವ್ಯಾಖ್ಯಾನ ಮಾಡಿದವರು ಕೂಡ ಇದ್ದಾರೆ. ಆನಂತರ ಎಲ್ಲರೂ ಕೂಡ ಕಾಲ ಕಳೆದಾಗೆ ಎಲ್ಲರೂ ಒಪ್ಕೊಂಡ್ರು, ಅದು ಬೇರೆ ವಿಷಯ. ಬಟ್ ಆರಂಭದಲ್ಲಿ ಒಂದು ರೀತಿ ಆಭಾಸ ಭಾವ ಇತ್ತು, ಇವ್ರು ಹೆಂಗೆ ಕೃಷಿ ಮಂತ್ರಿ, ಇವರು ಅಮೆರಿಕ ಅಂತ ಮತ್ತೆ ನಗರ ಕ್ಷೇತ್ರದಲ್ಲಿ IT BT ಮಿನಿಸ್ಟರ್ ಮಾಡೋದು ಬಿಟ್ಟು ಇವ್ರನ್ನ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡಿದಾರಲ್ಲ ಅಂತ ಈ ರೀತಿ ಭಾಳ ವ್ಯಾಖ್ಯಾನಗಳು ಆಗ ಆಗಿತ್ತು. ಆದರೆ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ. ನಾನು ಕಾಂಗ್ರೆಸ್ ಸೇರಿದ್ದು ಸರಿ ಅನ್ನೋದಕ್ಕೂ ಕೂಡ ಕಾಲ ಅದನ್ನು ಸರಿ ಅಂತ ಸಾಬೀತುಪಡಿಸಿದೆ. ಕೃಷಿ ಮಂತ್ರಿ ಆಗಿನೂ ಕೂಡ ಏನೋ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ, ಸಮಾಧಾನ ಇದೆ. ಯಾಕಂದ್ರೆ ಬೈರೇಗೌಡರನ್ನ ಅನೇಕ ಬಾರಿ ಕೃಷಿಕರು ಇವತ್ತು ಕೂಡ ಹೌದು, ಇವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಅಂದ್ರೆ ಸಿ ಬೈರೇಗೌಡರು, ಅವ್ರ ಹೆಸರು ಅದೇ ಇದೆ, ಹಂಗೆ ಇದೆ. ಇವತ್ತು ರಾಜ್ಯದಲ್ಲಿ ಹೋಗ್ತೇನಲ್ಲ. ನೀವು ಮಂತ್ರಿ ಆದ ನಂತರ ಕೃಷಿ ಸಲಕರಣೆಗಳನ್ನ, ಕೃಷಿಗೆ ಆ ಹೊಲ ಗದ್ದೆಗಳಿಗೆ ಈ ಆಧುನಿಕ ತಂತ್ರಜ್ಞಾನವನ್ನು ಇಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ, ಪ್ರಯತ್ನ ಮಾಡಿದ್ರಿ. ಒಂದ್ಸಲ ನೀವು ವಿಧಾನಸೌಧ ಕಾರಿಡಾರ್ನಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾಗ ನೀವೇ ಒಂದು ಅಂಶವನ್ನು ಶೇರ್ ಮಾಡಿದ್ರಿ. ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ, ಆದರೆ ನಮ್ಮ ಗದ್ದೆಗಳು ಉಳಿಬೇಕು, ನಮ್ಮ ಭತ್ತ ನಾಟಿ ಮಾಡುವಂಥ ಉಳಿಬೇಕು, ಭತ್ತದೊಂದಿಗೆ ನಮ್ಮ ಸಂಸ್ಕೃತಿ ಇದೆ. ಈಗ ವಿದೇಶದಲ್ಲಿ ಓದ್ಕೊಂಡು ಬಂದಂತಹ ಕೃಷ್ಣ ಬೈರೇಗೌಡರು ಈ ಥರದ ಯೋಚನೆಯನ್ನು ಕೂಡ ಮಾಡಿಕೊಂಡು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಹೇಗೆ ಸಾಧ್ಯ ಆಯಿತು, ಏನು ಅಂತ ಹೇಳಿ ಹೇಳ್ತೀನಿ. ನೋಡಿ, ನಾವು ಹೇಗೆ ಅಂತ ಹೇಳಿದರೆ ಬಹುಶಃ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡ್ಕೊಳ್ಳೋದು ಕಷ್ಟ. ಆದರೂ ಕೂಡ ಒಂದೇನೆಂದರೆ, ನನಗೆ ವಿದ್ಯಾಭ್ಯಾಸದಲ್ಲಿ ನಾನು ಅಷ್ಟೋ ಇಷ್ಟೋ ಕಲ್ತಿದ್ದು, ನಮ್ಮ ತಂದೆಯವರಿಂದ ನಾವು ಕಲ್ತಿದ್ದು ಅಂದರೆ ಏನೇ ಕೆಲಸ ಮಾಡಿದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು. ಶ್ರದ್ಧೆಯಿಂದ ಮಾಡಬೇಕು ಕೆಲಸ. ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಮೊದಲು ಕೆಲಸ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದನ್ನು ಸ್ವಲ್ಪ ನಾನು ಅಮೆರಿಕಾದಲ್ಲಿದ್ದಾಗಲೂ ಕೂಡ ಅದನ್ನು ಅವ್ರನ್ನ ನೋಡಿ ನಾವು ಕಲ್ತಿದ್ದು ಏನಂದರೆ, ಮೊದಲು ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಆ ಜವಾಬ್ದಾರಿಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ನಿರ್ವಹಣೆ ಮಾಡಬೇಕು ಅಂತಂದರೆ ಮೊದಲು ನಮ್ಮ ಜನಗಳನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಜವಾಬ್ದಾರಿಯನ್ನು ಜನಗಳ ಜೀವನಕ್ಕೆ ಹತ್ರ ಹೋಗೋ ಥರ ಕೆಲಸ ಮಾಡಬೇಕು. ಸೊ ಜನಗಳನ್ನ ಅರ್ಥ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದೆಲ್ಲ ಬರುತ್ತೆ. ಸೊ ನಾವು ಯಾರೂ ಕೂಡ ಹುಟ್ಟಿನಿಂದ ಎಲ್ಲ ತಿಳ್ಕೊಂಡು ಬರೋಕ್ಕಂತೂ ಆಗಲ್ಲ. ನಾನು ಹೇಳಿ ಕೇಳಿ PUCಯಲ್ಲಿ ಫೇಲ್ ಆಗಿದ್ದವನು ನಾನು ಎಲ್ಲ ತಿಳ್ಕೊಂಡು ಬಂದಿದ್ದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ರಾಜಕೀಯಕ್ಕೆ ಬಂದಾಗ ನನಗೆ ಏನೂ ಗೊತ್ತಿಲ್ಲ, ರಾಜಕೀಯನೂ ಗೊತ್ತಿಲ್ಲ, ರಾಜಕೀಯದಿಂದ ಇಚ್ಛಾಪೂರ್ವಕವಾಗಿ ದೂರ ಇದ್ದಂಥವನು. ಹಾಗಾಗಿ ನಮಗೆ ಇವತ್ತು ಡೈಲಿ ನಾನು ಏನಾದರೂ ಪ್ರತಿದಿನವೂ ಕೂಡ ಎದ್ದರೆ ಇವತ್ತು ಏನಾದರೂ ವಿಷಯ ತಿಳ್ಕೊಳ್ಬೇಕು, ಕಲೀಲೇಬೇಕು ಅನ್ನೋದು ಮನಸ್ಸಿನಲ್ಲಿ ನನ್ನ ಹಿಂದೆ ಇರ್ತಕ್ಕಂಥ ಆಲೋಚನೆ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಬಹುತೇಕ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ. ಆದರೆ ಕಲಿಬೇಕು ಅಂತ ಅಷ್ಟೊಂದು ಮನಸ್ಸಲ್ಲಿದ್ದರೆ ಎಲ್ಲ ವಿಷಯ ತಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಹಾಗೆ. ನೀವು ಮಲೆನಾಡಲ್ಲಿ, ಕರಾವಳಿ ಭಾಗದಲ್ಲಿ ಜನಗಳನ್ನ ನೀವು ನೋಡಿದರೆ ಎಷ್ಟೋ ಅವರ ಸಂಸ್ಕೃತಿ ಈ ಗದ್ದೆ ಕೃಷಿಯ ಸುತ್ತುವರೆದಿದೆ. ಹೌದು, ಮಲೆನಾಡು ಮತ್ತು ಕರಾವಳಿಯಲ್ಲಿ ವಿಶೇಷವಾಗಿ. ಬಯಲುಸೀಮೆಗೆ ಬಂದರೆ ಅಷ್ಟಿಲ್ಲ. ಹೌದು, ರಾಜ್ಯದ ಅಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ. ಅಲ್ಲಿ ಹೊಲದ ಸುತ್ತ ಇದೆ. ಈಗ ಅಲ್ಲಿನೂ ಹೊಲದ ಸಂಸ್ಕೃತಿನೂ ಉಳಿದಿಲ್ಲ. ಯಾಕಂದರೆ ಅಲ್ಲಿ ಬೇರೆ ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ಗೆ ಹೋಗಿರೋದ್ರಿಂದ ಹೊಲದ ಸಂಸ್ಕೃತಿ ಉಳಿದಿಲ್ಲ. ಇಲ್ಲಿ ಬಂದರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಭತ್ತ, ಅಲ್ಲಿ ಸಂಸ್ಕೃತಿ ಉಳಿಬೇಕಂದ್ರೆ ಗದ್ದೆ ಕೃಷಿ ಮಾಡಿದರೆ ಅದರಲ್ಲಿ ಎಷ್ಟೋ 3-4 ಹಬ್ಬಗಳು ಅದರ ಸುತ್ತನೇ ಇದ್ದಾವೆ. ನಾಟಿ ಮಾಡೋಕ್ಕೊಂದು ಹಬ್ಬ, ಮತ್ತು ಕಟಾವು ಮಾಡೋಕ್ಕೊಂದು ಹಬ್ಬ, ರಾಶಿ ಮಾಡೋಕ್ಕೊಂದು ಹಬ್ಬ. ಹೀಗೆ ಯಾವ ಥರ ಜೀವನದಲ್ಲಿ
ಕೆಲವು ಕಸುಬುಗಳು ಬೆರೆತು ಹೋಗಿದೆ ಅನ್ನೋದನ್ನು ಸೂಕ್ಷ್ಮತೆಯಿಂದ ಗಮನಿಸಿದ್ರೆ ನಮಗೆ ಕಾಣುತ್ತೆ. ಸೊ ಆ ಸೂಕ್ಷ್ಮತೆ ನಮಗೆ ಬೇಕು. ರಾಜಕೀಯದಲ್ಲಿರೋರಿಗೆ ಸ್ವಲ್ಪ ಸೂಕ್ಷ್ಮತೆ ಇರಬೇಕು, ಮತ್ತು ತಾಯಿ ಹೃದಯ ಇರಬೇಕು. ಇದನ್ನು ನಾನು ಆವಾಗ ಪದೇ ಪದೇ ಹೇಳ್ತಾ ಇರ್ತೇನೆ. ಆವಾಗ ನಾವು ಕಲೀಲಿಕ್ಕೆ ಸಾಧ್ಯ. ಯಾಕಂದರೆ ನಮಗೆ ಏನೂ ಗೊತ್ತಿರೋದಿಲ್ಲ, ಎಲ್ಲಿಂದನೋ ಬಂದಿರ್ತೀವಿ, ಏನೋ ಆಗಿರ್ತೀವಿ. ಇಡೀ ರಾಜ್ಯದ ಜವಾಬ್ದಾರಿ ಕಟ್ಕೊಂಡಾಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಏನೇನು ಹಾವ ಭಾವ ಇದೆ, ವಿಚಾರ ಇದೆ, ಸಂಸ್ಕೃತಿ ಇದೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಸೊ ಮನಸ್ಸು, ನಾವು ತೆರೆದ ಮನಸ್ಸನ್ನು ಇಟ್ಕೊಂಡ್ರೆ, ಕುವೆಂಪು ಅವರು ಹೇಳಿದಾಗೆ, ಆವಾಗ ತಾನಾಗಿ ಒಂದಷ್ಟು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ.